ನೋಡಿ, ಈ ಸ್ಟೋರಿ ಓದ್ತಿರುವಂಥ ಸಂದರ್ಭದಲ್ಲೇ SSLC ಫಲಿತಾಂಶ ಸುಧಾರಣೆಗೆ ಶಿಕ್ಷಣ ಇಲಾಖೆ ಒಂದು ಪ್ಲಾನ್ ಮಾಡಿದೆ. ಏನಪ್ಪ ಅಂತಂದರೆ, ಪ್ರತಿ ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಬೇಕು, TV ಆಫ್ ಮಾಡಬೇಕು. ಇದೊಂದು ಟಾಸ್ಕ್. ಇದು ಯಾರು ಮಾಡಬೇಕು? ಜನರೇ ಮಾಡಬೇಕು. ಜನರಿಗೆ ಜಾಗೃತಿ ಬರದೇ ನೀವು ಬೈತಾ ಅಂತ ಕೂತ್ಕೊಂಡ್ರಾಗಲ್ಲ. ತಂದೆ ತಾಯಿಗಳು ಮಕ್ಕಳಿಗೆ ಹೇಳೋಕ್ಕಿಂತ ಮೊದಲು ಮೊಬೈಲ್ನ ದೂರ ಇಡಿ, TVಯಿಂದ ದೂರ ಇರಿ. ಆವಾಗ ನಿಮ್ಮ ಮಕ್ಕಳು ಅದನ್ನು ಫಾಲೋ ಮಾಡ್ತವೆ. ಮಕ್ಕಳುಗಳನ್ನು ಹೆಂಗೆ ಎಂಗೇಜ್ ಮಾಡೋದು ಕಲ್ತ್ಕೊಳ್ಳಿ, ಇಲ್ಲಾಂದ್ರೆ ಆಗಲ್ಲ. SSLC ಪರೀಕ್ಷೆ ಹುಡುಗರು ಬಂದವ. ಮನೆಗ ಯಾರು 7 ಗಂಟೆಲಿಂದ 9 ಗಂಟೆ ತನ ಮೊಬೈಲ TV ಬಂದ್ ಮಾಡಬೇಕು. ಹುಡುಗರಿಗೆ ಓದ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕ್ರಿ. ನೋಡಿ, ಇವರು ಹಿಂಗೆ ಪಾಪ ಘೋಷಣೆ ಮಾಡ್ತಾರೆ. ಇದನ್ನೂ ಕೂಡ ಬೇಕಿದ್ರೆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡು ಅದನ್ನೇ ಒಂದಿಷ್ಟು ನಗ್ತಾ ಒಂದಿಷ್ಟು ಜನ ಶೇರ್ ಮಾಡಿಬಿಡ್ತಾರೆ. ನೋಡ್ಕೊಂಡ್ರಪ್ಪ ಅಂತ ಏನಾದರೂ ಬಿಡೋಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಜೀವ ಬಿಟ್ಟು ಬಿಡ್ತಾರೆ, ಮೊಬೈಲ್ ಬಿಡಲ್ಲ. ಅದೇ ಹೆಣ್ಮಕ್ಳುಗಳು ಕೂಡ ಮಾಡ್ಕೊಂಡಿರೋದು ಎಡಬಟ್ಟು. ಈಗ ಉತ್ತರ ಪ್ರದೇಶ ತೋರಿಸ್ತಾ ಇದ್ವಲ್ಲ, ಅದೇ ಆಗಿರೋದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮೈಸೂರು ಪ್ರತಿನಿಧಿ ರಾಮ್ ಒಂದಿಷ್ಟು ಜನ ಹೆಣ್ಮಕ್ಳ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಇದು ಒಂದು ಸ್ವಾಗತಾರ್ಹ ವಿಷಯವೇ. ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಅಂತಂದರೆ ಅದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತದೆ. ಮನೆಯಲ್ಲಿ ಎಷ್ಟೇ ಪೋಷಕರು ಮಾಡ್ತಾಯಿದ್ರೂ ಕೂಡ ಆದರೆ ಅದು ಸಾಧ್ಯವಾಗಿರಲಿಲ್ಲ. ಈಗ ಸರ್ಕಾರವೇ ಒಂದು ಹೆಜ್ಜೆ ಮುಂದೆ ಇಟ್ಟಿರೋದು ತುಂಬ ಸಂತೋಷದ ವಿಷಯ. ಅದನ್ನು ಇನ್ನೂ ಹೆಚ್ಚಿನದಾಗಿ ಕೇಬಲ್ ಆಪರೇಟರ್ಗಳು ಇದಕ್ಕೆಲ್ಲ ಸಹಕಾರ ಕೊಟ್ಟರೆ ಅದು ಅನುಕೂಲ ಆಗ್ತದೆ ಅನ್ನುವಂತಹದ್ದು ನಮ್ಮ ಅಭಿಪ್ರಾಯ. ನಮಗಂತೂ ಆ್ಯಸ್ ಎ ಪೇರೆಂಟ್ ತುಂಬಾ ಖುಷಿ ಆಯಿತು. ನಮಗೆ 7ರಿಂದ 9 ಒಂಥರ ಪ್ರೈಮ್ ಟೈಮ್ ಅಂತ ಹೇಳ್ತಾರೆ ಧಾರಾವಾಹಿಗಳಿಗೆ. ನಮ್ಮಲ್ಲಿ ನಮ್ಮ ಅತ್ತೆ ಮಾವ ಆಗಿರ್ಬೋದು ಯಾವಾಗಲೂ ಹಾಕ್ಕೊಂಡಿರ್ತಾರೆ. ನನ್ನ ಮಗನಿಗಂತೂ ಓದಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ಈ ಸರ್ಕಾರದ ಈ ನಿರ್ಧಾರ ಕೇಳಿ ನಮಗಂತೂ ತುಂಬಾ ಖುಷಿ ಆಯಿತು. ಸೊ ನಮ್ಮ ಮಕ್ಕಳಿಗೆ ಇನ್ನು ಸರ್ಕಾರ ಮಾಡ್ತಿದೆ ಅಂದರೆ ನಾವು ನಮ್ಮ ಮಕ್ಕಳಿಗೋಸ್ಕರ ಇನ್ನೆಷ್ಟು ಮಾಡಬೇಕು ನಾವು. ಆ ಕಾರಣಕ್ಕಾಗಿ 7 to 9 ಆ ಪ್ರೈಮ್ ಟೈಮ್ ಏನೇ ನಿಮ್ಮ ಧಾರಾವಾಹಿಗಳು ಪ್ರೋಗ್ರಾಮ್ಗಳು ಏನೇ ಇದೆ ಅದನ್ನೆಲ್ಲ ಬದಿಗಿಟ್ಟು ಮಕ್ಕಳಿಗೋಸ್ಕರ, ಮಕ್ಕಳ ಎಜುಕೇಷನ್ಗೋಸ್ಕರ ನೀವು ಹೆಚ್ಚು ಒಂದು ಶ್ರಮ ಪಡೋದು ಒಳ್ಳೆಯದು. ಸರ್, ಏನಂತಂದರೆ ಗೌರ್ಮೆಂಟ್ ಅವರು ಗುಡ್ ರೆಸ್ಪಾನ್ಸಿಬಿಲಿಟಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪಬ್ಲಿಕರ್ಸುವೇ ಇದನ್ನು ಅಸೆಪ್ಟ್ ಮಾಡಿಬಿಟ್ಟು ಸಪೋರ್ಟ್ ಮಾಡಬೇಕು. ನಮಗೆ ಒಳ್ಳೆಯದಾಗಲಿ, ನಮ್ಮ ಮಕ್ಳಿಗೆ ಒಳ್ಳೆಯದಾಗಲಿ ಅಂತ ಅವರು ಕ್ರಮ ಕೈಗೊಳ್ತಾ ಇದ್ದಾರೆ. ಅದೇ ಥರ ನಾವು ಪಬ್ಲಿಕರ್ಸುವೇ ಹೆಲ್ಪ್ ಮಾಡಬೇಕು ಅವ್ರಿಗೆ ಸಪೋರ್ಟಿವ್ ಆಗಿ. ಪ್ಲಸ್ ಇನ್ನೊಂದೇನಂತಂದರೆ 7 to 9 ಅನ್ನೋದು ಮಕ್ಕಳು ಓದೋ ಟೈಮು. ಸೊ ಹಾಗಾಗಿ ಪೇರೆಂಟ್ಸ್ ಆಗಿರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು, ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಮಕ್ಕಳು ಚೆನ್ನಾಗಿ ಓದಬೇಕು ಅಂತಂದರೆ ನಾವು ಇದನ್ನೆಲ್ಲ ಪಾಲಿಸಬೇಕು. ಸ್ವಾಗತಾರ್ಹ ಸರ್. ಯಾಕಂದರೆ ನನ್ನ ಮಗಳು ಸಹ ಓದ್ತಾ ಇದ್ದಾಳೆ SSLCನೇ. ಈಗ ಆಕೆ ಸಹ ಯಾವುದೇ ರೀತಿ TV ಮೊಬೈಲ್ ಆಗಲಿ ಎಲ್ಲದರಿಂದ ದೂರ ಇದ್ಕೊಂಡೇ ಓದ್ತಾರೆ. ತೆಗೆಯೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಮನೆಯಲ್ಲಿ ನಾವು ಪೋಷಕರಾಗಿ ನಾವೇ ಆಫ್ ಮಾಡೋದ್ರಿಂದ ಅದು ಒಳ್ಳೆಯದು. ಸರ್ಕಾರ ನೋಡಿ, ಒಬ್ಬರು ಲೇಡಿ ತುಂಬ ಅದ್ಭುತವಾಗಿ ಹೇಳಿದ್ರು. ನಮ್ಮ ಮನೆಯಲ್ಲಿ ಸಂಜೆಯಿಂದ ನೋಡ್ತಾನೆ ಇರ್ತಾರೆ. ಆದರೆ ಒಂದನ್ನು ಯೋಚನೆ ಮಾಡಬೇಕು, ಸರ್ಕಾರವೇ ಈ ಒಂದು ಹೆಜ್ಜೆ ಇಟ್ಟಿದೆ ಅಂತಂದರೆ ನಾವು ನಮ್ಮ ಮಕ್ಕಳಿಗೋಸ್ಕರ ಏನು ಮಾಡಬೇಕು? ಇದು ಯಾವ ಸಕ್ಸಸ್ ಆಗುತ್ತೆ ಅಂತಂದರೆ ತಂದೆ ತಾಯಿಗಳು ಮನಸ್ಸು ಮಾಡಿದಾಗ ಮಾತ್ರ, ಇಲ್ಲಾಂದರೆ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗೇನಾದರೂ ಸಕ್ಸಸ್ ಆಯಿತು ಅಂತ ತಿಳ್ಕೊಳ್ಳಿ, ಕರ್ನಾಟಕ ಮಾದರಿ ಆಗಿಬಿಡತ್ತೆ, ಕರ್ನಾಟಕ ಸಮಾಜ ಮಾದರಿ ಆಗಿಬಿಡತ್ತೆ. ಇದು ಸತ್ಯ ಇದೆ, ಇದಾಗಲೇಬೇಕು. ಇಲ್ಲ ಅಂತಂದರೆ ಮಕ್ಕಳಿಗೆ ನಾಳೆ ನೀವು ಕೆಡಿಸೋಕೆ ಇನ್ಯಾವ ಮಾರ್ಗಗಳೂ ಬೇಡ. ಮೊಬೈಲ್ ಕೊಟ್ಟು ಕೂಡಿಸ್ಬಿಟ್ರೆ ಮಕ್ಕಳುಗಳು ಕೆಟ್ಟು ಹೋದುವಂತಲೇ ಅರ್ಥ. ಅಂಥ ಸ್ಥಿತಿ ಇದೆ.